ಹೋಗಿದ್ದು ಹೋತ ಚಲೋ ಪೀಡೆ ಹೋತಂತೇವ ಅವ ಹೊಸ ಹೋದ ತಾಪ ಒಳಗ್ ತಾಪ ಶುರುವಾಗದ ತಾಪ ತಪಸ್ಸಲ್ಲ ತಾಪ ಶುರುವಾಗತ್ ಒಳಗ್ ಅಲ್ಲ. ಅಂತಹ ಜ್ಞಾನದ ಸಂಪತ್ತನ್ನ ನೀಡಿದಾರ ನಮಗ ನಿಮ್ಗ. ಬಹಳ ಪುಣ್ಯವಂತರು ನೀವೆಲ್ಲ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕ ದೊಡ್ಡಮ್ಮರು ಬರ್ಬೇಕಾಗಿತ್ತು. ಆದ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆದಿಂದಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರಕ್ ಆಗ್ಲಿಲ್ಲ. ನಾನು ಅವ್ರು ಬರ್ತಾರಂತ ತಿಳ್ಕೊಂಡು ಇವ್ರು ನಮ್ಮ ಹನುಮಂತನವ್ರು ಏನೇನೋ ವಿಷಯ ಇಟ್ಟಿದ್ರಲ್ಲ ಮತ್ತೆ ಭೂತಕಾಲ ಆಗತ್ತದ ಇಟ್ಟಾರ. ಅವನ್ನ ನೋಡಿನೇ ಇಲ್ಲ ನಾನು. ಯಾಕಂದ್ರೆ ನಾನು ತೇಲಾಗ್ಯದ ಅಮ್ಮಾರ್ ಬಕ್ಕಾರ ಅಮ್ಮಾರ್ ಬಿಡಿಸ್ತಾರ ವಿಷಯ, ನಂದು ಏನು ಕೆಲಸ ಇಲ್ಲ ಅಂತ ನಾ ಕುಂತಿದ್ದೆ. ಅಮ್ಮಾರಂದ್ರು ಇಲ್ಲ ನಾನು ನೈಟ್ ಮಟ ನೋಡ್ತೀನಿ, ನಂಗೆ ಆರಾಮಾದ್ರೆ ನಾನು ಹೋಗ್ತೀನಿ ಬೆಳಿಗ್ಗೆ ಅಂತ ಅವ್ರು ಅಂದಿದ್ರು. ಹಿಂಗಾಗಿ ನಾ ಏನೇನು ಸಿದ್ಧತೆ ಇಲ್ಲ. ಅಮ್ಮಾರ್ ಬಕ್ಕರಲ್ಲ ಆ ಕಾರ್ಯಕ್ರಮಕ್ಕೆ ಅನ್ನೋದು ಅಂತಿಲ್ಲ ನನಗೆ. ಆಮೇಲೆ ಅಮ್ಮಾರು ನೈಟ್ ಹೇಳಿದ್ರು ಇಲ್ಲ ನಾನು ಯಾಕೋ ಬಹಳ ಆರಾಮ್ ತಪ್ತಾ ಇದೆ, ನೀನ ಹೋಗ್ಬೇಕಂದ್ರಿ. ಎಷ್ಟು ಅನಿವಾರ್ಯ ಅಂತಂದ್ರೆ ನಾನೂ ಬರ್ಲಾದೆ ಇರುವಂತ ಪರಿಸ್ಥಿತಿ. ಆದ್ರೂ ಕೂಡ ಅಪ್ಪೋರ ಆಶೀರ್ವಾದ ನಿಮ್ಮ ಪ್ರೀತಿ ಮತ್ತು ಹೆಂಗಾರ ಆಗ್ಲಿ ನೀ ಅದನ್ನ ಏನಾರ ಮಾಡ್ಕೊ ಈ ಕಡೆನ ಬಾ ಅಂತ ಕರ್ಕೊಂಡು ಬಂದು ಅಪ್ಪೋರ್ ಇಲ್ಲಿ ಕುಂದ್ರಿಸಿದ್ರು. ನಾನು ನಿಜವಾದ ಅಪ್ಪೋರ ಆಶೀರ್ವಾದ. ಅವ್ರಂತಾರ ಅಪ್ಪೋರು ನೀ ಬಿಟ್ಟು ಬಿಡವಲ್ಲಕ್ಕ ನಾನ್ ನಿನ್ನ ಬಿಡುದಿಲ್ಲ ಅಂತಾರ. ಅವ್ರು ತುಂಬ್ತಾರ ನೋಡು. ಅಲ್ಲ ನೀ ಹೆಂಗಾರ ದೇವ ಹೇಳ ಏನಾರ ಮಾಡಿ ಬಿಡು ನೀನು, ಆದ್ರೆ ನಾನ್ ನಿನ್ನ ಬಿಡುದಿಲ್ಲ ಅಂತ ತಿಳ್ಕೊಂಡು ಒಟ್ಟು ಅಪ್ಪೋರು ಹೆಂಗಾರ ಅವ್ರಿಗೆ ಕರ್ಕೊಂಡು ಬಂದ್ರ ಕುಂದ್ರಿಸ್ತಾರ ನನಗೆ. ಆ ರೀತಿಲಿ ಬಹಳ ಸಂತೋಷ. ಇಲ್ಲಿ ಬರುದಂದ್ರೆ ಬಹಳ ಖುಷಿ ನಮಗೆ. ಯಾಕೆ ಖುಷಿ ಅಂದ್ರೆ ಆ ನಿಮ್ಮ ಭಕ್ತಿ ಅಪ್ಪೋರ ಆಶೀರ್ವಾದ ಸಿಗ್ತದಲ್ಲ ಅನ್ನುವಂತಹ ಒಂದು ಆ ನಂಬಿಕೆ, ಆ ವಿಶ್ವಾಸ, ಗುರುವಿನಲ್ಲಿ ಶ್ರದ್ಧೆ, ನಿಮ್ಮೆಲ್ಲರ ಪ್ರೀತಿ ನಮ್ಮನ್ನ ಎಲ್ಲಿದ್ರು ಕರ್ಕೊಂಡ್ಬರ್ತತ್ ನೋಡ್ರಿ. ಅವ್ರ ಮೊದ್ಲಕ್ಕೆ ಹೇಳ್ತಾರ ಎಲ್ಲಿ ಕಾರ್ಯಕ್ರಮ ಒಪ್ಕೋಬೇಡ್ರಿ, ಇದು 1 ವರ್ಷ ಹಿಂದೆ ಹೇಳಿರ್ತಾರ ನನಗ. ಈಗಲ್ಲ 1 ವರ್ಷದ ಹಿಂದೆ ಹೇಳಿರ್ತಾರ. ಆಮೇಲೆ ಬಂದ ತಕ್ಷಣ ಅವ್ರಿಗೇನ್ ನಂಬಿಕೆ ಅಂತಂದ್ರೆ ಅಪ್ಪೋರಿಗಾಯ್ತು ನಿಮಗೆಲ್ಲ ಏನ್ ನಂಬಿಕೆ ಅಂದ್ರೆ ನಮ್ಮಮ್ಮ ಸಿಗುತ್ತಾರ, ನಾಳೆ ಕಾರ್ಯಕ್ರಮ ಅಂದ್ರು ಇವತ್ತು ಫೋನ್ ಮಾಡಿದ್ರೆ ನಮ್ಮಮ್ಮ ಸಿಗುತ್ತಾರ ಅಂತ ಅಷ್ಟು ನಂಬಿಕೆ ನನ್ನ ಮ್ಯಾಲ ನಿಮಗೆ. ಬಹಳ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಹಾಗಾದ್ರೆ ಇವತ್ತು ಬಹಳ ಸುಂದರವಾಗಿ ವಿಷಯವನ್ನು ಇಟ್ಟಾರೆ. ಶ್ರೀಮನ್ ನಿಜಗುಣರು ಎಲ್ಲವನ್ನೂ ಆರೈದು ನೋಡಿದಂತಹ ನಿಜಗುಣರು ಸಾಧಕರ ಸಾಧನೆಗೆ ಪೂರಕವಾಗಿರುವಂತಹ ಎಲ್ಲ ಆಯಾಮಗಳನ್ನು ನೀಡಿದಂತಹ ಅಚ್ಚಗನ್ನಡದ ಸ್ವಚ್ಛ ಭಾಷೆ ಒಳಗ ನಮಗ ನಿಮಗೆ ತಿಳಿಯುವ ಹಾಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಕೈವೆಲ್ಲ ಪದ್ಧತಿಯ ಜೀವ ಸಂಬೋಧನ ಸ್ಥಳದೊಳಗ 4ನೇ ಪದ್ಯವನ್ನ ಇಲ್ಲಿ ಇಟ್ಟಿದ್ದಾರೆ. 6 ತರಹರಿಸಬಹುದು ಅಡೆಗಡಿಗೆ ತೋರುವ ಅತಿಘೋರ ಸಂಸಾರ ಸಂತಾಪ ಸಂತತಿಯ. ಏನು ಸುಂದರವಾಗಿ ಬರೀತಾರೆ ನಿಜಗುಣರು. ಶ್ರೀಮನ್ ನಿಜಗುಣ ಎಷ್ಟು ಸುಂದರವಾಗಿ ಬರೀತಾ ಇದ್ದಾರಲ್ಲ. 6 ತರಹರಿಸಬಹುದು, ಯಾರು ಇದರಿಂದ ಪಾರ ಮಾಡಬಹುದು, ಏನನ್ನ ಯಾರು ಪರಿಹಾರ ಮಾಡಬಹುದು ಅಂದ್ರೆ ಅದು ಏನನ್ನಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂತಂದ್ರೆ ತೋರುವ ಅತಿ ಘೋರ ಸಂಸಾರ. ಅತಿ ಘೋರ ಅಂತ ಕರೆದಾರ ಸಂಸಾರಕ್ಕೆ, ಅತಿ ಘೋರ ಅಂತ ಕರೆದಾರ. ಏನ್ ಎಂಥ ಪದ ಬಳಸ್ಯಾರ್ರಿ. ನೀವ್ ಅನ್ನೋದಿಲ್ಲ ಎಲ್ಲರ ಒಂದ್ ಆಕ್ಸಿಡೆಂಟ್ ಆಯ್ತಂದ್ರ ಬಹಳಷ್ಟು ಅಲ್ಲೆಲ್ಲ ಬಹಳ ಹಾನಿ ಆಗಿತ್ತಂದ್ರ ನೀವ್ ಅನ್ನೋದಿಲ್ಲ ಏನ್ ಅತಿ ಘೋರ ಆಯ್ತು ಬಿಡ್ರಿ, ಅದು ಆಗ್ಬಾರ್ದಾಗಿತ್ತು ಅಲ್ಲ. ಅವ್ರ ಅತಿ ಘೋರ ದುಃಖ ಬಂತ್ರಿ ಅವ್ರ ಮನೆ, ಅದು ಆಗ್ಬಾರ್ದಾಗಿತ್ರಿ ಅಂತೆ. ಅಂದ್ರೆ ಅಲ್ಲಿ ಬಹಳಷ್ಟು ನಾಶ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಈ ನಾಶವಾಗುವಂಥದ್ದು ಅತಿ ಘೋರವಾಗಿರುವಂತಹ ತಾಪ ದುಃಖ ಯಾವುದು, ಅತ್ಯಂತ ದುಃಖ ಯಾವುದು ಅಂತ ಕೇಳಿದ್ರೆ ಸಂಸಾರದಲ್ಲಿ ಬರುವಂತಹ
ಹುಟ್ಟಿನಿಂದ ಹಿಡಿದು, ಹುಟ್ಟಿನಿಂದ ಅಲ್ಲ, ಗರ್ಭದಲ್ಲಿರುವಾಗ, ಗರ್ಭದಲ್ಲಿಂದ ಹಿಡಿದು ಸಾಯುವವರೆಗೆ ಇನ್ನೆಲ್ಲ ಸಮಸ್ಯೆಗಳು ಬರ್ತಾ ಇದಾವ, ಇನ್ನೆಲ್ಲ ದುಃಖಗಳು ಬರ್ತಾ ಇದಾವ. ಒಂದ ಎರಡ್ರಿ, ಅದಕ್ಕೆ ನಿಜಗುಣದ ಕೊನೆಗೊಂದು ಪದ ಇಟ್ಟ, ಸಂತಿ ಅಂತ ಕರೆದಾರ. ಒಂದನ್ನು ಹೇಳಿಲ್ಲ, ಸಂತತಿಯ ಅಂತ ಕರೆದಾರ. ಈಗ ನೀವು ಶನಿವಾರ ಇಲ್ಲಿ ಮಾರ್ಕೆಟ್ ಅಲ್ಲ, ನೆನಪೈತ್ರಿ ಶನಿವಾರ ಸಂತಿ. ಯಾಕಂದ್ರೆ ಬೆಳಗಿನ ಕಾರ್ಯಕ್ರಮ ಶನಿವಾರ ಒಬ್ರು ಇವ್ರು ನೀವು, ಅದಕ್ಕದ್ ನೆನಪೈತ್ ನನಗೆ. ಶನಿವಾರ ಸಂತಿ ಇವತ್ತು ಬರುದಿಲ್ಲ ಜನ ಅಂತಿರ್ತೀನಿ ನಾನು. ಶನಿವಾರ ಇಲ್ಲಿ ಸಂತಿ ನಡೀತೈತಿ. ಸಂತಿ ನಡೆಯಕತ್ತಂದ್ರ ಅಲ್ಲೇನ್ ಬರೀ ಬದ್ನಿಕಾಯಿ ಅಷ್ಟ ಇರ್ತಾವನ್. ಸಂತಿ ಅಂತ ಕರೆದಾರಲ್ಲ, ಅಲ್ಲಿ ಬರೇ ಬದ್ನಿಕಾಯಿ ಇದ್ರೆ ಅದಕ್ಕೆ ಸಂತಿ ಅನ್ನೋದಿಲ್ಲ. ಬದ್ನಿಕಾಯಿ, ಹೀರಿಕಾಯಿ, ಎಲ್ಲಾ ಕಾಯಿಪಲ್ಲೆ, ಸೊಪ್ಪು, ತರಕಾರಿ ಎಲ್ಲಾ ಇರ್ತತಲ್ಲ, ಎಲ್ಲಾ ವೆರೈಟಿ ಇರ್ತಾವಲ್ಲಿ. ಅವು ಎಲ್ಲಾ ಇದ್ದಕ್ಕ ಸಂತಿ ಅಂತ ಕರಿತೀವಿ ನಾವು. ಶನಿವಾರ ಸಂತೆ, ಐತಾರ ಸಂತಿ. ಸಂತಿ ಅಂದ್ರೆ ಎಲ್ಲಾ ಅದಾವ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ನಿಜಗುಣರ ಸಂತತಿ ಅನ್ನುವಂತ ಪದವನ್ನ ಬರೆದಾದಲ್ಲ. ಹಾಗಾದ್ರೆ ಏನನ್ನ ಕುರಿತು ಇಷ್ಟು ಸಂತತಿ ಅಂತ ಹೇಳತ್ತಾರಂದ್ರೆ, ದುಃಖಗಳು ಒಂದ ಎರಡ್ರಿ ಜೀವನದಾಗ ಅಲ್ಲ. ಮೂತ್ರದ ಕುಡಿಕೆ, ಈ ಯಾವ ಹೇಳಿದ್ರೆ ನಮ್ಮ ಹನುಮಂತನವರು, ಹುಟ್ಟುವಾಗ ಗರ್ಭದಲ್ಲಿ ಶಿಶು ಇರುತ್ತೆ. ಶಿಶು ಕುಕ್ಕುಟ ಆಸನದಲ್ಲಿ ಇರ್ತಾ ಇದೆ. ಎಷ್ಟು ಬಾಧೆಯಿಂದ ಪಡ್ತಾ ಇರ್ತದಂದ್ರೆ, ಶಿವದೋ 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 ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತದಂತದ್ದು. ನನ್ ಹೊರಗೆ ಹಾಕು ದೇವರೇ, ಇಲ್ಲಿ ಇರುವಾಗ ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ, ನನ್ನನ್ನ ಈ ನರಕದಿಂದ ಹೊರಗೆ ಹಾಕು. ನಾನು ನಿನ್ನ ಯಾವಾಗಲೂ ನನ್ನ ಸ್ಮರಣೆ ಮಾಡ್ತಿರ್ತೇನೆ ದೇವರೇ, ಈ ಗರ್ಭದ ಚೀಲದಿಂದ ಮೊದಲಕ್ಕೆ ನನ್ನ ಹೊರಗೆ ಹಾಕು. ಯಾಕಂದ್ರೆ ಇದರಿಂದ ನಂಗ ದುಃಖವನ್ನ ತಾಳಿಕೊಳ್ಳಕ್ ಆಗುವಲ್ದು. ಒಂದ ಎರಡ, ನಾನು ಗರ್ಭದಲ್ಲಿ ಕುತ್ಕೊಂಡಿನ ಕರೆ ಎಷ್ಟು ಕಷ್ಟಗಳನ್ನ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಕೇಳಿದ್ರೆ, ಒಂದಲ್ಲ ಎರಡಲ್ಲ, ಮೇಲೆ ತಾಯಿ ಉಂಡಂತಹ ಉಪ್ಪು ಖಾರ ನನ್ನ ಮೈ ಮೇಲೆ ಸೋರಾಕತ್ತತಿ. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ತಾಯಿ ಉಂಡಂತಹ ಆ ಪದಾರ್ಥ ಏನಿದೆಯೋ, ಆಹಾರ ಏನಿದೆಯೋ, ನನ್ನ ಮೇಲೆಲ್ಲ ಸೋರಾಕತ್ತತಿ. ಅಷ್ಟ ಅಲ್ಲ, ಮೂತ್ರದ ಕುಡಿಕೆ, ಎಲುವಿನ ಹಂದರ, ಭಂಡಾರದ ಮಾಂಸ ಮಜ್ಜದಿಂದ ತುಂಬಿಕೊಂಡತಿ ಈ ಗರ್ಭಕೋಶ. ಈ ಕಡೆ ಹುಳುಗಳು ಕಡಿತಾ ಇದ್ದಾವೆ, ಚುಚ್ಚುತ್ತಾ ಇದ್ದಾವೆ. ಮಾಂಸದ ಮುದ್ದೆಯೊಳಗೆ ನಾನು ಕುಂತೀನಿ, ರಕ್ತ ಮಾಂಸ ಇಷ್ಟರ ಮಧ್ಯದೊಳಗೆ ನಾನು ಕುಂತ್ಕೊಂಡು ಒದ್ದಾಡಕತ್ತೀನಿ. ನಾನು ಹೇ ದೇವರೇ, ನನ್ನನ್ನು ಹೊರಗಾಕು ಅಂತ. ಹೊರಗಾಕು, ಕ್ಷಣ ಕ್ಷಣಕ್ಕೂ ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದ. ಆಯ್ತು ಅಂತಿಕೊಂಡು ಕರುಣೆ ಬಂದಂತ ಅಷ್ಟು ದುಃಖವನ್ನ, ಕಷ್ಟವನ್ನ ಅನುಭವಿಸಂತ ಶಿಶು ಇದರ ಮೋರೆಯನ್ನ, ಇದರ ಸಂಕಟವನ್ನ ಕೂಗಿದಂತಹ, ಇದರ ಕೂಗನ್ನ ಕೇಳಿದಂತ ಪರಮಾತ್ಮ ಪ್ರಸವಿ ವಾಯು ಅಲ್ರಿ, ಪ್ರಸೂತಿ ವಾಯು ಹೊಡಿತೈತಿ. ಪ್ರಸೂತಿ ವಾಯು ಮಾಯೆ ಅದು. ಆ ಮಾಯೆ ಏನ್ ಮಾಡ್ತತಿ, ಆ ವಾಯು ಏನ್ ಮಾಡ್ತದಂದ್ರೆ, ಹುಟ್ಟದಾಗ ಕಾಲ್ ಹೊರಗೆ ಬರ್ತಾವ, ತಲೆ ಹೊರಗೆ ಬರ್ತತ್ರಿ. ಮೊದ್ಲೇಕ ಕಾಲ ತಲೆ ಹೊರಗೆ. ಹೌದೌದು, ಯಾಕಂದ್ರೆ ಕಾಲ ಮ್ಯಾಗ ಹುಟ್ಟೋರ್ ಕಮ್ಮಿ ಅಲ್ಲ, ಕಾಲ್ ಮ್ಯಾಗ ಹುಟ್ಟೋರು, ಮ್ಯಾಗ ಮಾಡಿ ಹುಟ್ಟೋರು ಕಮ್ಮಿ. ತಲೆನ ಬರ್ತದ ಹೊರಗೆ. ಮೊದ್ಲಕ ಮಗು ಹೆಂಗಿರ್ತದಂದ್ರೆ, ತಲೆ ಮ್ಯಾಗ ಕಾಲ್ ಕೆಳಗಿರ್ತಾವ. ಯಾವಾಗ ಪ್ರಸೂತಿ ವಾಯು ಅನ್ನೋಂತ ಮಾಯ ಹೊಡಿತಿದ್ದಲ್ಲ, ಆ ಮಾಯ ಹೊಡೆಯುವಂತ ರಭಸಕ್ಕ ಒಳಗಿರುವಂತ ಶಿಶು
ತಲೆ ಮ್ಯಾಗ ಕಾಲ್ ಕೆಳಗಿರುವಂತ ಶಿಶು ಈ ಮಾಯ ಹೊಡೆತಕ್ಕ, ಈ ಪ್ರಸೂತಿವಾಯ ಹೊಡೆತಕ್ಕ ಕುಸು ಉಲ್ಟಾ ತಿರುತ್ತದೆ. ನಿಮಗದ ಅನುಭವ ಇರ್ತದೆ ಅಲ್ಲ? ಗರ್ಭವತಿ ಎಲ್ಲಾ ತಾಯಂದ್ರಿಗೂ ಅದ ಅನುಭವ ಇರ್ತದೆ. ಯಾವಾಗ ಪ್ರಸೂತಿವಾಯು ಹೊಡಿತೋ ಅವಾಗ ಕಾಲು ಬರ್ತದೆ, ಅಲ್ಲ ತಲಿ ಬರ್ತದೆ. ಹೂಣ ಅಂತಿರಲ್ಲ, ತಲೆ ಬರ್ತದಂದ್ರೆ ಹೂಣ, ಕಾಲು ಬರ್ತದಂದ್ರೆ ಹೂಣ. ಯಾವಾಗ ಪ್ರಸೂತಿ ವಾಯು ಹೊಡಿತಿತ್ತು ಅವಾಗ ತಲೆ ಕೆಳಗಾಗತ್ತೆ, ಕಾಲ್ ಮ್ಯಾಗ ಹಾಕತಿ. ಮಗು ಸರಳವಾಗಿ ಹೊರಗೆ ಬರ್ತಾ ಇದೆ. ಹೊರಗೆ ಬಂತು. ಏನಾಗಿತ್ತು ಅಂದ್ರೆ ಇದು ಹೇಳಿತ್ತಲ್ಲ, ಒಳಗಿರುವಂತ ಗರ್ಭದ ಶಿಶು ಹೇಳಿತ್ತಲ್ಲ, ನಾವು ನಿಮ್ಮೆಲ್ಲ ಪ್ರತಿಜ್ಞೆ ಮಾಡಿ ಬಂದವರ ಗರ್ಭದಲ್ಲಿರುವಾಗ ಏನು, ಹೇ ಭಗವಂತ ನಿನ್ನ ಕ್ಷಣ ಕ್ಷಣಕ್ಕೂ ನಾನು ನಾಮಸ್ಮರಣೆ ಮಾಡ್ತೇನಂತ ನಾನೊಬ್ಬಕ್ಕೆ ಅಲ್ಲ, ನೀವು ಪ್ರತಿಜ್ಞೆ ಮಾಡಿ ಬಂದೇವಿ. ಗರ್ಭದಲ್ಲಿರುವ ಕ್ಷಣ ಕ್ಷಣಕ್ಕೂ ನಿನ್ನ ನಾಮಸ್ಮರಣೆ ಮಾಡ್ತೀವಂತ ಪ್ರತಿಜ್ಞೆ ಮಾಡಿ ಬಂದೇವಿ. ಯಾವಾಗ ಭೂಮಿಗೆ ಬಿದ್ದಿವೋ, ಭೂಮಿಯ ಸ್ಪರ್ಶ ಯಾವಾಗ ಆಯ್ತು, ಮುಗಿತ್ ನೋಡ್ರಿ. ಅಲ್ಲಿಗೆ ಮುಗಿತ್. ಶಿವನೂ ಇಲ್ಲ, ಹರನೂ ಇಲ್ಲ, ಗೋವಿಂದನೂ ಇಲ್ಲ. ಅಲ್ಲಿಗೆ ಮುಗಿತ್ತು. ಯಾಕ? ಮಾಯ ನಮ್ಮನ್ನ ಹೊಡೆದು ಬಿಡ್ತೈತೆ, ಅಲ್ಲಿ ತಿರುಗಿಸಿ ಬಿಡ್ತೈತಿ, ಎಲ್ಲವನ್ನೂ ಮರೆಸಿ ಹೊರಟಾಸತ್ ನಮ್ಮನ್ನೆಲ್ಲ. ಯಾವಾಗ ಭೂಮಿಗೆ ಬಿತ್ತೋ ಅಷ್ಟು ಕಷ್ಟವನ್ನ ಅನುಭವಿಸಿ ಬಂದಿರ್ತತಿ ಹೊರಗ. ಹಾಗಾದ್ರೆ ಹೊರಗೆ ಬಂದ್ಮೇಲೆ ಸುಖ ಇರ್ತತೇನು? ಬೇಡ್ಕೋತಾ ಇದ್ದಾನೆ ಭಕ್ತನು, ಭಗವಂತನಲ್ಲಿ ಬೇಡ್ಕೋತಾ ಇದ್ದಾನೆ. ಹೇ ಭಗವಂತ, ಎಷ್ಟು ಕಷ್ಟಗಳನ್ನು ನೀನು ಕೊಡ್ತಾ ಇದೀಯಪ್ಪ. ಭಗವಂತ ಅಂತಾನೆ, ನೀನು ಮಾಡಿದ ಕರ್ಮದಿಂದ, ನೀ ಏನು ಕರ್ಮ ಮಾಡಿ ಬಂದಿಲ್ಲ ಅದನ್ನ ನೀ ಅನುಭವಿಸಕತ್ತಿ. ಅಲ್ಲ ದೇವ್ರ, ಒಂದ ಕೊಟ್ಟಿದ್ರ ಪಾಡಿತ್ತು, ಏನು ಇಷ್ಟುಕೊಂಡ ಒಳಗಿದ್ದಾಗ ಹಂಗ ಮಾಡಿದಿ, ಹೊರಗೆ ಬಂದ ಮೇಲೆ ಸಂತೋಷ ಕೊಟ್ಟಿ ಏನ್ ನನಗ? ಏನು ಇಲ್ಲ. ಹೊಟ್ಟೆ ಹಸದು ನಾ ಅಳಕತ್ರ ನನ್ನ ಹೆತ್ತಂತ ತಾಯಿ ಅಂತಾಳ, ನಿದ್ದೆ ಬಂದ್ರೆ ತಂದುಕೊಂಡು ಪಡ ಪಡ ಬಡದು ಬಡದು ಮಲಗಿಸ್ತಾಳ. ನಿದ್ದೆ ಬಂದಾಗ ಅಳು ಬೇಕಾದ್ರೆ ತಿನ್ನು ತಿನ್ನು ಅಂತ ತುತ್ತು ಮಾಡಿ ತುರುಕಿ ತುರುಕಿ ತಿನ್ನಿಸಿ ಮಲಗಿಸ್ತಾಳ. ನಾನು ಹೇಳಕ್ಕೂಬಾರ್ದು, ಬಿಡಕ್ಕೂಬಾರ್ದು, ನಾನು ಎಂತ ಕಷ್ಟ. ನನಗ ಹೊಟ್ಟೆ ನೋವಾಕತ್ತ ಅಳಾಕತ್ತೇನಿ ಅಂತ ಹೇಳಕ್ಕೂ ಬರುವಲ್ದ ನನಗ. ಅದನ್ನ ತಿಳ್ಕೊಂತ ಶಕ್ತಿ ನಮ್ಮ ಅವ್ವಗಿಲ್ಲ. ಇಲ್ಲ ಬರೇ ಜೋಕಾಲಿ ಹಾಗೆ ಬರೀ ತೂಕದ ಮಾಡ್ತಾಳ. ನನ್ ಕಷ್ಟ ಯಾರು ಕೇಳೋರು ಅಂತ ಮಗು ಹೇಳ್ತೈತಿ. ನನ್ನ ಕಷ್ಟ ಇಷ್ಟೊಂದು ಐತಲ್ಲ ದೇವ್ರ, ಬಾಲ್ಯಾವಸ್ಥೆಗೆ ಇಂತೆಲ್ಲ ಕಷ್ಟವಾಯ್ತು. ಅಷ್ಟ ಅಲ್ಲ, ನಾ ಮಲಮೂತ್ರ ಮಾಡಿದ್ರೆ ನಾನು ಎಬ್ಬಿಸಿ ತಗೊಂಡು ಹೋಗೋರಿಲ್ಲ. ಆಕೆ ಅಡಿಗೆ ಮನೆಗ ನಾ ಇಲ್ಲೇ ಒದ್ದಾಡಕತ್ತೀನಿ. ಈಗೆಲ್ಲ ಇಲ್ಲಿ ಬಿಡ್ರಿ, ಈಗೆಲ್ಲ ಡೈಪರ್ ಬಂದವ್. ಡೈಪರ್ ಅಲ್ಲ, ಈಗೇನು ಗೊತ್ತಾಗುದು, ಈಗೆಲ್ಲ ಬಾಳ ಮುಂದುವರ್ದತಿ. ನಿಜಗುಣ ಅವಾಗಿಂದ ಹೇಳಕತ್ತ. ಆ ಮಗು ಅಂತತಿ ಹಿಂಗ ಬಿದ್ದು ಒಳ್ಳಾಡಕತ್ರು ಬರವಲ್. ನಮ್ಮ ಇಷ್ಟು ಕಷ್ಟಗಳನ್ನ ಕೊಡ್ತಾ ಇದೀಯ. ಬೆಳಿತೈತಿ ಮಗು, ಬೆಳೆದ್ರೆ ಸುಖ ಐತೇನು? ಹೇ ದೇವರೇ, ಎಲ್ಲಿ ಸುಖ ಐತಿ ದೇವರೇ? ಕೇಳ್ತಾ ಇದ್ದೇನೆ ಭಕ್ತ, ಸುಖ ಎಲ್ಲಿದೆ ದೇವರೇ? ಗರ್ಭದಲ್ಲಿರುವಾಗ ನಂಗೆ ಸುಖ ಸಿಗಲಿಲ್ಲ, ಕಷ್ಟಗಳೇ ಇದಾವೆ. ನಾನು ಬಾಲ್ಯದ ಭೂಮಿಗೆ ಬಂದ ಮೇಲೂ ನಾನು ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೇನೆ ದೇವರೇ. ಇನ್ನು ಬೆಳೀತಾ ಮಗು ಬೆಳೀತಾ ಇದೆ, ಅವಾಗಾದ್ರೂ ಅದಕ್ಕೆ ಸುಖ ಐತೇನು ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದು ಅವಸ್ಥೆ ದಾಟಿದ ನಂತರ ಅದಕ್ಕ ಒಂದ್ ಕಡೆ DVC ಅವರು ಬರೀತಾ ಇದಾರೆ, ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣಕ್ಕೆ ಹೊಸ ಹಸಿವು. DVC ಗುಂಡಾಪುರ ಬಹಳ ಸುಂದರವಾಗಿ ಬರೀತಾ ಇದ್ದಾರೆ. ಬೆದಕಾಟ ಬದುಕೆಲ್ಲ. ನಮ್ ಬದುಕ್ ಹೆಂಗಾಗೈತಂದ್ರೆ ಬರೇ ಕೆದಕುವುದ ಕೆದಕುವುದ ಕೆದಕುವುದ. ಅಲ್ಲಿ ಸುಖ ಸಿಕ್ಕೀತು, ಇಲ್ಲಿ ಸುಖ ಸಿಕ್ಕೀತು ಹಂಗ ಬೆನ್ನ ಹತ್ತಿ ಓಡದ ಓಡದ ಓಡದ. ಇಷ್ಟು ಮಂದಿ ನಾವು ಸೇರೇವಲ್ಲ. ನೀವು ಆರಾಮ
ಅದೇನೇನು ಅಂತಾನ್ರಿ. ಯಾರು ಬೆಟ್ಟಾಗಿರ್ತಾರ ಆರಾಮದೇನೇನು ಅಂತಂದ್ರ ದವಾಖಾನೆ ಹೊಂಟಿರ್ತಾರ ಅವ್ರು. ನೀವು ಕೇಳ್ತೀರ ಆರಾಮದಿರಿ? ಹ್ಞೂ ಆರಾಮದೇನ್ರಿ. ಆರಾಮದೇನ ಅಂತಾರ, ಮತ್ ದವಾಖಾನಿಗೆ ಯಾಕೆ ಹೋಗ್ಬೇಕ್ರಿ ಆರಾಮಿದ್ರ? ಹಾಗಾದ್ರೆ ಒಬ್ರ ಇಲ್ರಿ ನಾ ಆರಾಮದೇನ್ ನೋಡ್ರಿ ಅಂತ ಕೈ ಎತ್ರಿ ಒಬ್ರ. ಏನು ಕಷ್ಟಗಳಿಲ್ರಿ, ಆರಾಮದೇ ನೋಡ್ರಿ. ಹ್ಞೂ ಕೈ ಎತ್ತುವುದು ಧೈರ್ಯನೂ ಇಲ್ಲ. ಯಾಕ? ಹುಟ್ಟಿಂದ ಕುಂದ್ರು ತನಕ ಎಲ್ಲಿ ಕುಂದ್ರುದು? ಗಾಡಿ ಕುಂದ್ರಸಿರ್ತಾರ ನೋಡ್ರಿ, 2 ಕಟ್ಟಿಗೆ ಕೊಟ್ಟು. ಯಾವನೊಬ್ಬ ಕೇಳಿದ, ಮಹಾರಾಜ ಕೇಳಿದಂತ ಮಂತ್ರಿಗೆ, ಹೇ ಮಂತ್ರಿಯೇ, ಯಾರು ಆರಾಮ ಅದಾರ ಈ ಜಗತ್ತೊಳಗೆ? ಯಾರು ಆರಾಮದ ಅವ್ರು ತೋರಿಸು. ಮಂತ್ರಿ ವಿಚಾರ ಮಾಡಕತ್, ಯಾಕಂದ್ರೆ ಒಬ್ರು ಸಿಕ್ಕಿಲ್ಲ ಅವಂಗ. ಅವ ಅಂತ ಹೆಂಗ್ ತೋರ್ಸೋದು ಇವ್ರಿಗೆ? ಹೆಂಗ ತೋರ್ಸೋದು ಅಂತ ಯಾರಪ್ಪ ಯಾರು ತೋರ್ಸೋದು ವಿಚಾರ ಮಾಡಿದ ಮಂತ್ರಿ. ಮಹಾರಾಜ ಅಂದ, ಮಂತ್ರಿ ಜೀವನ ಆರಾಮ್ ಇವಾಗ ತೋರಿಸ್, ಚಿಂತೆ ಇಲ್ಲದ ಕಷ್ಟಗಳಿಲ್ಲದೆ ಇರುವಂತ ಮನುಷ್ಯನಿಗೆ ತೋರಿಸ್ಬೇಕು. ಅವಾಗ ಮಂತ್ರಿ ಊರಾಗ ಒಂದ್ ಮನಿ ಕರ್ಕೊಂಡು ಹೋದ. ಮನಿ ಮುಂದೆಲ್ಲ ಜನ ನಿಂತಾರ, ಹೆಣ್ಮಕ್ಳ ಕಡೆ ಕುಂತಾರ, ಹೆಣ್ಮಕ್ಳೆಲ್ಲ ಒಂದ್ ಕಡೆ ನಿಂತಾರ. ಇವ ಮಂತ್ರಿ ಮಹಾರಾಜನ ಕರ್ಕೊಂಡು ಹೋದ. ಮಹಾರಾಜ ಕೇಳಿದ, ಅಲ್ಲ ಇಷ್ಟು ಗುಂಡ ಜನ ನಿಂತಾರಲ್ಲ ಯಾಕ? ಬನ್ನಿ ಮಹಾರಾಜರೇ ಒಳಗ್ ಕರ್ಕೊಂಡು ಹೋಗ್ತೀನಿ. ಒಳಗ್ ಕರ್ಕೊಂಡು ಹೋದ್ರು. ಒಳಗ್ ಕರ್ಕೊಂಡು ಹೋಗಿ ಮಂತ್ರಿ ಹೇಳಿದ, ಮಹಾರಾಜ್ ನೀವೇನೋ ಪ್ರಶ್ನೆ ಮಾಡಿದ್ರಲ್ಲ, ಯಾವ ಚಿಂತೆ ಇಲ್ಲದೆ ಕಷ್ಟ ಇಲ್ಲದೆ ಇರುವಂತಹ ಮನುಷ್ಯನ ನೀವು ತೋರಿಸು ಅಂತ ಹೇಳಿದ್ರಲ್ಲ? ಹೌದು, ಬಟ್ ತೋರಿಸ್ತೀನಿ ಅಂತ ಒಳಗ್ ಕರ್ಕೊಂಡು ಹೋದ. ಒಳಗ್ ಕರ್ಕೊಂಡು ಹೋಗಿ ಹೇಳಿದ, ಮಹಾರಾಜ್ ಅಲ್ಲಿ ಕುಂತಾನ್ ನೋಡ್ರಿ ಅವನ ಅಂದ. ಯಾರು ಅಂದ? 2 ಕಟ್ಗಿ ಕೊಟ್ಟು ಗಾಡಿಗೆ ಕುಂದ್ರಸರ ಅವನ ನೋಡ್ರಿ ಬಾಳ ಆರಾಮಿರವ ಅಂತಂದ್ರು. ಚಪ್ಪಾಳೆ ತಟ್ಟಿರಲ್ಲ, ಯಾಕೆ ಚಪ್ಪಾಳೆ ತಟ್ಟೆ ಗೊತ್ತನ? ಅಮ್ಮಾರ ನಮ್ಗೂ ನಾಳೆ ಅವಾಗರಿ, ಈಗೇನ್ ಇಲ್ಲ ಬಿಡ್ರಿ ಅಲ್ಲ. ಯಾಕೆ ಅಂದ್ರೆ ಮಂತ್ರಿ ಹೇಳಿದ, ಮಹಾರಾಜ್ ಇವನ ಒಬ್ಬ ನೋಡ್ರಿ ಆರಾಮ್ ಅಂದ್ರ, ಮತ್ಯಾರು ಕೇಳ್ಬೇಡ ಜಗತ್ತೊಳಗೆ ಯಾರು ಆರಾಮ, ಇವನೊಬ್ಬನ ನೋಡ್ರಿ. ಅಲ್ಲೊಬ್ಬ ಗಾಯ ಕುಂತಿದ್ಲು, ಅಕ್ಕಿ ಅಂದ್ಲು, ನೋಡು ನೀನ್ ಇದಕ್ ಮಹಾರಾಜರು ಬಂದಾರ, ಕರ್ಕೋ ಮ್ಯಾಕ್ ಕರ್ಕೋ ಅಂತ ಅಕ್ಕಿ. ಮಹಾರಾಜ ಅಂದ, ನನ್ಗೆ ಇನ್ನೂ ಬದುಕೋ ಆಸೆ ಐತಿ, ಮ್ಯಾಕ್ ಕರ್ಕೋ ಅಂತಾಳಲ್ಲ ಅಂತಂದು ಮಹಾರಾಜ. ಅಲ್ಲಯ್ಯೋ ಇನ್ನೂ ಬದುಕೋ ಆಸೆ ಐತಿ, ನೀ ಮ್ಯಾಕ್ ಕರ್ಕೋ ಅಂತೀಯಲ್ಲ. ಇಲ್ರಿ ನಮ್ಮ ಮನೆಯವ್ರು ಬಾಳ ನಿಮ್ ನೆನೆಸ್ತಿದ್ರಿ ಮಹಾರಾಜರ, ಅದಕ್ಕ ಅವ್ರ ಇದ್ದಾಗ ಬಾಳ ನೆನೆಸ್ತಿದ್ರ ನಿಮ್ಮನ್ನೆಲ್ಲ, ಅದಕ್ಕೆ ಇವ್ರು ಅವ್ರಿಗೆ ಈಗ ಹೋಗ್ಯಾರ, ಅದಕ್ಕ ಮ್ಯಾಕ್ ಕರ್ಕೋ ಅಂತ ಹೇಳಾಕತ್ತೇನ್ರಿ ಅಂದ್ರ. ಮಹಾರಾಜ ಅಂದ, ಯವ್ವ ಯಾರಿಗೂ ಹಂಗ ಅನ್ನಕ್ ಹೋಗಬೇಡ ಅಂತ ಹೊರಗೆ ಹೋದ್ರು. ಅವ್ರು ನೋಡ್ಬೇಕು ಒಬ್ಬೊಬ್ರು ಎಷ್ಟ್ ಚಂದ ಅಳ್ತಿರ್ತಾರಂತ, ಬಾಳ ಚಂದ ಅಳ್ತಿರ್ತಾರ. ಪಾಪವ್ರು ಹೋಗಿರ್ತಾರ, ಇವ್ರು ಹೇಳ್ತಿರ್ತಾರ, ನೋಡ ನೀ ಏನ್ ಆಸ್ತಿ ಮಾಡಿ ನನಗ, ನಿನ್ನ ಮಗಳು ಬಂದ ನೋಡು ಆಸ್ತಿ ಏನು ಮಾಡಿ ಆಕಿಗೆ ಹೋಗೇ ಬಿಟ್ಟಿರ್ತತಿ, ಹೇಳೋದಿಲ್ಲ ಮಂತ್ರಿ ಅಂತಿರ್ತಾರ. ಹಂಗ ಹೇಳೋದಿಲ್ಲ, ಮತ್ ತಿವಿತಾರ, ಪಾಪದ ಕುಂತಿರ್ತತಿ ಗಾಡಿ ತಿವಿತಾರ. ಮತ್ತ ಅವ್ರ ಮುಂದೆ ಯಾರು ಕುಂತಿರ್ತಾರ ಅಂದ್ರೆ ಸ್ವಸ್ತ್ಯಾರು ಹೆಂಡತಿ ಇಷ್ಟ ಬಂದ್ ಕುಂತಿರ್ತಾರ. ಮತ್ ಯಾವ ಕಡೆ ಬಂದ್ ಇಲ್ಲಿ ಕುಂದಿರ್ತಾನೆ, ಸರಿ ಹೇಳ್ಬೇಕಂತ ಏ ನಡಿ ನಾ ಅಳಬೇಕೀಗ. ತುತ್ತು ರೊಟ್ಟಿ ಕೊಡ್ಲಿಕ್ಕಂದ್ರೂ ಪರವಾಗಿಲ್ಲ ಅಲ್ಲ, ಕರೆದ ಒಂದಿಷ್ಟು ಸಮಾಧಾನ ನುಡಿಗಳನ್ನು ಹೇಳಿಕಂದ್ರೂ ಪರವಾಗಿಲ್ಲ, ಒಂದು ತುತ್ತು ರೊಟ್ಟಿ ಕೊಡ್ಲಿಕ್ಕಂದ್ರೂ ಪರವಾಗಿಲ್ಲ. ಅಳು ಬೇಕಾದ್ರೆ ಅವರ ಮುಂದೆ ಕುಂತಿರ್ತಾರೆ. ಮತ್ತೆ ಯಾರ ಬಂದ ಇಲ್ಲಿ ಕುಂದಿರ್ತೇನೆ ಸರಿ ಒಂದ್ ಸ್ವಲ್ಪ ಜಗ ಬೇಡ ಅಂದ್ರ ಬಿಡುದಿಲ್ಲ ಅಲ್ಲ. ನೋಡ್ಬೇಕು ಪಾಪ ಹೋಗೇ ಬಿಟ್ಟಿರ್ತಾರೆ, ಇವ್ರು ಅಳ್ತಿರ್ತಾರೆ, ಅಕ್ಕಿಗೇನು ಕೊಟ್ಟಿ ಈಕಿಗೇನು ಕೊಟ್ಟಿ, ಅವ್ರಿಗೇನು ಆಸ್ತಿ ಮಾಡಿದ ಇವ್ರಿಗೇನು ಕೇಳಿಸ್ತದ ಅವ್ರಿಗೆ, ಹೋಗೇ ಬಿಟ್ಟಿರ್ತಾರೆ, ಇನ್ನೇನು ಕೇಳಿಸೋದು. ಮಹಾರಾಜ ಅಂದ ಮಂತ್ರಿಗೆ, ಮಂತ್ರಿ ಸತ್ಯ ಮನುಷ್ಯ ನನಗೆ ಬೇಕಾಗಿಲ್ಲ, ಜೀವಂತವಿದ್ದಾಗಲೇ ಎಲ್ಲ ಕಷ್ಟಗಳನ್ನು ನೀಗಿ ಬರುವಂತ ಎಲ್ಲ ಕಷ್ಟಗಳು ಸುಖಗಳು ಎಲ್ಲ
ಹೋಗ್ತಾ ಇದಾರೆ ಅಂದ್ರೆ ನಂದೀಶ್ವರದ ಕಮರಿ ಮಠಕ್ಕೆ ಹೋಗ್ತಾ ಇದ್ದಾರೆ. ಯಾರನ್ನ ತೋರಿಸ್ತಾ ಇದ್ದಾರೆ ಮಹಾರಾಜ ಅಂದ್ರೆ ಅಪ್ಪವರನ್ನ ತೋರಿಸಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಕಷ್ಟಗಳನ್ನ ನೀಗಿ ನಿಂತವ ಯಾರು ಅಂತ ಕೇಳಿದ್ರೆ ಸಾಮಾನ್ಯ ಮನುಷ್ಯನಲ್ಲ, ಮಹಾತ್ಮನು. ಸಂತ ಮಹಾತ್ಮ ಸದ್ಗುರುನಾಥ ಮೀರಿ ನಿಲ್ಲಬಲ್ಲನೆ ಹೊರತು ಮತ್ಯಾರಿಗೂ ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಒಂದ ಎರಡ ಕಷ್ಟಗಳು ಭಗವಂತನೇ ಇಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟು ಬಿಟ್ಟಲ್ಲ, ಯಾರು ಇವನ್ನೆಲ್ಲ ತರಹರಿಸುವರು ನಮಗೆ? ಬಾಲ್ಯವನ್ನ ಮುಗಿತು, ಬಾಲ್ಯ ಹಣ್ಣು ಹಣ್ಣು ಅಂತಾನೆ ಹೋಗಿಬಿಡುತ್ತು. ಯೌವನಕ್ಕ ಬಂತು, ಮನುಷ್ಯ ಯೌವನಕ್ಕ ಬಂದ. ಯೌವನಕ್ಕರು ಬಂದಾಗ ಆರಾಮಿರ್ತಾನೇನು? ಇಲ್ಲ. ಯೌವನಕ್ಕ ಬಂದಿರ್ತೈತಿ ಮನುಷ್ಯ ಜೀವ. ಯೌವನಕ್ಕ ಬಂದಾಗ ಆರಾಮ ಐತಿರಂತ ತಿಳ್ಕೊಂಡ್ರು ಇಲ್ಲ. ಈಗಿನ ಯುವಕರು ಯುವತಿಯರು ಪಾಪ ನೋಡಬೇಕು, ಓದಬೇಕು, ಬರಿಬೇಕು, ಅವ್ರ ಟೆನ್ಷನ್ ಅವ್ರಿಗೆ. ಇವ್ರು ಹುಡುಗಿಯಾರಂತಾರ, ನಮ್ಮಪ್ಪ ಮದುವೆ ಮಾಡಿ ಕಳ್ತಾರ, ನಾವು ಓದ್ಬೇಕು ಮುಂದೆ ಬರ್ಬೇಕಂತ ಇವ್ರು ಅಂತಾರ. ಆ ಹುಡುಗರಂತಾವು ನನಗೆ ಯಾವಾಗ ಹೆಂಗ್ ಮಾಡ್ಯಾರ, ನನಗೆ ಯಾವಾಗ ಮದುವೆ ಮಾಡ್ಯಾರ ತಾವು ಅಂತಿರ್ತಾವ. ಹಿಂಗ ಇದು ಹೆಣ್ಣು ಸಿಗುವಲ್ಲ. ಈಗ ಹೆಣ್ಣು ಸಿಕ್ಕರು ಕಂಡೀಷನ್ ಬಾಳ, ನಿಮಗೆಲ್ಲ ಗೊತ್ತಿರ್ಬೇಕು. ಕಂಡೀಷನ್ ಬಾಳ. ಗಾಡಿಗೆ 2 ಫೋಟೋ ಇರಬೇಕು. ಎಷ್ಟು ತಿಳ್ಕೊತೀರಲ್ಲ ನೀವು ಬಾಳ ಮಾತಾಡಕ ಕೂಡ ನಿಮ್ಗೆ 2 ಫೋಟೋ ಅಂದ್ರೆ ಗೊತ್ತಾಗಿರ್ಬೇಕಲ್ಲ. ನೋಡ್ರಿ ಅವರ ಮುಂದಿನ ಸಂಚೂರಿ ನಮ್ದ ಐತ್ರಿ ಅಂತ ವಯಸ್ಸಾದವ. ಮತ್ತ ಸೋಫಾ ಸೆಟ್ ಇರಬೇಕು, ವಾಷಿಂಗ್ ಮಿಷಿನ್ ಇರಬೇಕು, ಫ್ರಿಜ್ ಇರಬೇಕು, ಟಿವಿ ಮೊದ್ಲಕ್ಕೆಲ್ಲ ಡಬ್ಬಿ ಅಂತ. ಈಗ ಹಂಗಿಲ್ರಿ, ಎಲ್ಲಿ ಟಿವಿ ಇರ್ಬೇಕು, ಗಾಡಿಗೆ ಟಿವಿ ಇರ್ಬೇಕು, ಮಣಿ ಮುಂದೆ ಒಂದು ಕಾರ್ ಇರ್ಬೇಕು. ಎತ್ತಿರ್ಲಿಕ್ಕಂದ್ರೂ ಪರವಾಗಿಲ್ಲ, ದನಕರ ಕರಗಳು ಇರ್ಲಿಕ್ಕಂದ್ರೂ ಪರವಾಗಿಲ್ಲ, ಮನಿ ಮುಂದೆ ಕಾರ್ ಇರಬೇಕು. ಮತ್ತಷ್ಟ ಅಲ್ಲ, ಆಸ್ತಿ ಇರಬೇಕು, ಗೌರ್ಮೆಂಟ್ ನೌಕರಿ ಇರಬೇಕು. ಏನು ಕಂಡೀಷನ್ ರೀ ಅವು. ಒಂದೊಂದು ಅಡಿತಾರ, ಮತ್ ಕಂಡೀಷನ್ ಮಾಡ್ದಾಗ ಮತ್ತೇನ್ ಮಾಡ್ತಾವ? ಒಂದೊಂದು ಇರ್ತಾವ, ಅವು ಎಲ್ಲ ಕಂಡೀಷನ್ ಮಾಡೇ ಹೋಗೋದು. ಈಗ ಬಹಳಷ್ಟು ಹೊಲ ಐತಿ, ಬಹಳಷ್ಟು ನಮಗ್ ಇದು ಆಯ್ತು ಅಂದ್ರು ಕೊಡಕ್ ತಯಾರಿಲ್ರಿ ಹುಡುಗಿಯರ್ನ. ಅವ್ ಬೆಂಗಳೂರಾಗ ನೌಕರಿ ಮಾಡ್ತಿರಬೇಕ, ಬೆಂಗಳೂರಾಗ ಕಸ ಹೊಡೆಯುವಾಗ ಬರ್ತದೆ. ಬೆಂಗಳೂರ ಒಟ್ಟು ಬೆಂಗಳೂರಾಗಿರ್ಬೇಕು. ಬೆಂಗಳೂರು ಅವು ಹುಡುಗರು ಬಾಳ ಶಾನೆ ಆಗ್ಯಾವ. ಈಗ ಹೆಂಗ್ ಶಾನೆ ಆಗ್ಯಾವ ಗೊತ್ತಲ್ರಿ? ಮದುವೆ ಆಗೋ ಮಟಾನು ಬೆಂಗಳೂರ ಕೆಲಸ ಮಾಡ್ತಾರ. ಬಾಳ ಶಾನೆ ಆಗ್ಯಾರ. ಇವ್ರ ಎಷ್ಟು ಶಾನೆ ಅವ್ರಕ್ಕಿಂತ ಬಹಳ ಶಾನೆ ಆಗ್ಯಾರ. ಇವ್ರು ಏನ್ ಮಾಡ್ತಾರ ಗೊತ್ತಾರ? ಹುಡುಗರು ಬೆಂಗಳೂರು ಹೋಗ್ತಾರ, ಒಂದ್ ಕೆಲಸ ತಗೋತಾರ, ಯಾವ್ದೋ ಒಂದ್ ಕೆಲಸ. ಬೆಂಗಳೂರು ಅಂತ ಹೇಳೋದು ಮುಗಿತಲ್ಲ, ಅದಕ್ಕೆ ಯಾವ್ದೋ ಒಂದ್ ಕೆಲಸ ತಗೋತಾರ, ಮದುವೆ ಆಗೋ ಮಟಾನು ಕೆಲಸ ಮಾಡ್ತಾರ. ಏನ್ ಮಾಡ್ತಾನ? ಅಯ್ಯ ಬೆಂಗಳೂರು ಕೆಲಸ ಮಾಡ್ತಾನ್ರಿ, ಬಾಳ ಚಲೋ ಆತ್ರಲ್ರಿ, ನಿಮ್ ಮಗಳ ನಸೀಬ್ ತೆರಿತಿ ಬಿಡ್ರಿ ಅಂತಿರ್ತಾರ ಇವ್ರು. 1 ವರ್ಷ ಮದುವೆ ಆಗೋ ಮಟ್ಟ 1 ವರ್ಷ ಮಾಡ್ತಾನ, ಆಮೇಲೆ ಮನಿಗ್ ಬರ್ತಾನ. ಯಾಕ ಬಾಳ ದಿವಸ ಆಗ್ತಿಲ್ಲ ಈ ಕಡೆ ಬಂದ? ಇಲ್ಲ, ಸೂಟಿ ಕೊಟ್ಟಿರ್ತಾವ, ಬಂದೇನಂತ. 1 ತಿಂಗಳ ಆಗತ್ತ. ಮತ್ತ ಹೆಂಡತಿ ಮನೆಯವ್ರು ಕೇಳ್ತಾರ, ಯಾಕ್ರಿ ಅಂದ್ರೆ ಹೋಗೇ ಇಲ್ಲಲ್ಲ, ಯಾಕೆ ಇಲ್ಲೇ ಇದ್ದೀರಿ? ಏನ್ ಮಾಡ್ತೀರಿ? ಯಾಕ್ರಿ ಏನಾತ್ರಿ? ಕಂಪ್ನಿಯಿಂದ ಕೆಲಸ ಈಗ ಬಾಳ ಇಲ್ಲ ಅಂತಿಕೊಂಡು ಹೊರಗೆ ಹಾಕಿ ಬಿಟ್ಟಾರ ಅಂದ್ಬಿಡ್ತಾರ ಅವ್ರು. ಮುಗಿತ್ ಕೆಲಸ. ಬಾಳ ಜಾನ್ರಾಗ್ಯಾರ ನೋಡು ಹುಡುಗರಿಗೆ. ಯಾಕಂದ್ರೆ ಇವ್ರು ಹಿಂಗ್ ಮಾಡ್ತಾರ, ಅವ್ರು ಹಂಗ್ ಮಾಡ್ತಾರ. 1 2 ಎಷ್ಟು ಸಮಸ್ಯೆಗಳು ಅಂತ ಕೇಳಿದ್ರೆ, ಮನೆ ಒಳಗ ಹೆಂಡತಿ ಮಾತು ಕೇಳವಲ್ಲು, ಮಗ ಮೂರ್ಖನಿದ್ದಾನೆ ಮಾತು ಕೇಳವಲ್ಲ. ಅಲ್ಲ, ಬಹಳಷ್ಟು ಗಳಿಸಿ ಮನೆಯಾಗ ಪೆಂಟಿ ಮೇಲೆ ಪೆಂಟಿ ಇಟ್ರೆ ಟ್ಯಾಕ್ಸ್ ಭಯ. ಎಲ್ಲಿ ಬಂದು ಲೋಕಾತ್ಮ ದಾಳಿ ಮಾಡ್ತಾರ ಅನ್ನೋ ಭಯ. ಅಲ್ಲ, ಎಷ್ಟು ಸಮಸ್ಯೆಗಳು ತುಂಬಿಕೊಂಡವ ಜೀವನದುದ್ದಕ್ಕೂ. ಅದಕ್ಕೆ ಹೇಳಿದವರು ಬೆದಕಾಟ ಬದುಕೆಲ್ಲ. ಹೊಸ ಹಸಿವು, ಕ್ಷಣ ಕ್ಷಣಕ್ಕೂ ಹೊಸ ಹಸಿವು. 1 2 ರೀ, ಅಷ್ಟು ಸಮಸ್ಯೆಗಳು. ಸೊಸಿ ರೊಟ್ಟಿ ಕೊಡುವಲ್ಲ ಅನ್ನುವಂತ ಸಮಸ್ಯೆ. ಏನ್ ಸಮಸ್ಯೆ? ಅಧಿಕಾರ ಕುರ್ಚಿಯ ಸಮಸ್ಯೆ. ಮನುಷ್ಯ 5 ವರ್ಷ ಆರಿಸಿ ಬಂದಿರ್ತಾನ, ಕುರ್ಚಿ ಮೇಲೆ ಕುಂತಿರ್ತಾನ, ಅವಂಗ ಚಂದ
ಎಂಜಾಯ್ ಮಾಡ್ಬೇಕು ಹೋಗ್ಬೇಕು ಅನ್ನೋದಿಲ್ಲ. ಯಾವಾಗ ಇಳಿಸ್ತಾರ ಏನ ಇದರಿಂದ? ಈ ಚರ್ಚೆ ಯಾವಾಗ ಹೋಗ್ಕತ್ತ ಏನ? ಅಲ್ರಿ ಕುಂದಿರ್ಸಿದಾರ ಚಂದ 5 ವರ್ಷ ಇರೋದೈತಿ ಹೋಗೋದೈತ ತಿಳ್ಕೊಂಡು ಕುಂತ್ರ ಭಾಳ ಎಂಜಾಯ್ ಮಾಡ್ತಾರ. ಮತ್ತಿದ್ರ ಯಾವಾಗ ಇಳಿಸ್ತಾರ ಏನ ಇದರಿಂದ ಅಂತ ತಿಳ್ಕೊಂಡು ಅನ್ಕೊಂತ ಕುಂತ್ರ ಮುಗದ ಅಲ್ಲ. ಯಾವಾಗ ಎಲೆಕ್ಷನ್ ಬರ್ತತೋ ಏನೋ, ಯಾವಾಗ ನಾನು ನಿಂದಿರ್ತೇನೆ ಏನೋ, ಯಾವಾಗ ಮತ್ ಗೆಲ್ತೇನೋ ಏನು, ಸೋಲ್ತೇನೋ ಏನು, 1 2 ರೀ. ಸುಖ ಬಂದದನ್ನ ಕಷ್ಟಗಳು, ಕಷ್ಟ ಬಂದನ ಸುಖಗಳು ಎಲ್ಲಿದೆ? ಅದಕ್ಕ ಭಕ್ತನಾದನು ಭಗವಂತನಲ್ಲಿ ಕೇಳ್ತಾ ಇದ್ದಾನೆ, ಇಷ್ಟೊಂದು ಸಮಸ್ಯೆಗಳನ್ನ ಕೊಟ್ಟಿದೆಯಲ್ಲ, ಹೊಲ ಬೆಳೆಯುವಲ್ದು, ಪಕ್ಕದವ್ರು ಹೊಲ ಎಷ್ಟು ಬೆಳೆದು ರಾಶಿ ಮಾಡಾಕತ್ತಾರ, ನನ್ನ ಹೊಲದಾಗ ಒಂದು ಬೆಳೆ ಇಲ್ಲ ಅಲ್ಲ. ಅದು ಸಮಾಧಾನ ಇಲ್ಲ ಮನುಷ್ಯನಿಗೆ, ಸಮಾಧಾನ ಇಲ್ಲ. ಅವ್ರ ಬೆಳೆ ಬೆಳೆದತಿ, ನನ್ನ ಬೆಳೆ ಬೆಳೆದಿಲ್ಲ ಅಂದ್ರ ತಾಪ ಶುರುವಾಗುತ್ತ. ಎಂಥ ತಾಪದು, ಘನಘೋರ ತಾಪ ಶುರುವಾಗತ್ತೆ. ಬರ ತಾಪ ಶುರುವಾದ್ರೆ ಪರವಾಗಿಲ್ಲ, ಹೊಟ್ಟಿ ಕಿಚ್ಚಿನ ತಾಪ ಪ್ರಾರಂಭ ಆಗುತ್ತೆ ಅಲ್ಲ. ಬಿತ್ತ ಅವ್ರ ಹೊಲದಾಗ ಒಂದ್ ನಿಂಬೆ ಹಣ್ಣು, ಮನಿ ಮ್ಯಾಗ ಮನಿ ಕಟ್ಸ್ಯಾರ ಅಂದ್ರ, ಬಾಳ ಚಂದ ಮನಿ ಕಟ್ಸ್ಯಾರ ಅಂದ್ರ ಇವ್ರು ಒಳಗ ಶುರುವಾಗತ್ ನೋಡ್ರಿ ತಾಪ. ಬಿಟ್ಟ ಅವ್ರ ಮನಿ ಮುಂದೆ ಒಂದ್ ನಿಂಬೆ ಹಣ್ಣು, ಒಂದ್ ಕರಿದ ಏನೇನೋ ಮಾಡ್ತಾರ್ರಿ ಅವನ್ನ ನೋಡ್ಬೇಕು. ಮೆಣಸಿನ್ಕಾಯಿ, ಕರಿದಾರ, ನಿಂಬೆ ಹಣ್ಣು ಒಂದ. ಯಾಕ್ರಿ ಅಂದ್ರ ನೀವ್ ಮಾಡ್ತೀರಂತ ಕೇಳ್ತಿರೋ ಇಲ್ರಿವ ಹೇಳ್ತಿರ್ತಾರ ಜನ, ನಾವು ಕೇಳಿರ್ತೀವಿ, ಕೇಳಿದ್ದನ್ನ ನಿಮ್ ಮುಂದೆ ಹೇಳ್ತೇವ ಅಷ್ಟ. ತಾಪ ತಡ್ಕೊಳಕ್ ಆಗುವುದಿಲ್ಲ. ಇಷ್ಟೆಲ್ಲ ಯೌವನದೊಳಗೆ ಇಷ್ಟೆಲ್ಲ ಸಮಸ್ಯೆಗಳು, ಕಾಮದ ಸಮಸ್ಯೆ, ಆಸೆಗಳ ಸಮಸ್ಯೆ, ಅದು ಬೇಕು ಇದು ಬೇಕು 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 ಅನ್ನುವಂತ ದಾಹಕ್ಕೆ ಬೀಳ್ತಾ ಇದ್ದಾನೆ ಮನುಷ್ಯ. 1 2 ಇದೊಂದು ನನಗೆ ಬೇಕಾಗಿತ್ತು, ತೃಪ್ತಿ ಐತೇನ್ರಿ, ನನಗ್ ಸಿಕ್ಕತ್ತಪ್ಪ, ನಾ ಆರಾಮದೇನಿ, ಇಲ್ಲ ಮತ್ತೊಂದು ಬೇಕು. ಮನುಷ್ಯ ಯೌವನದೊಳಗ ಆಸೆಗೆ, ಮೋಹಕ್ಕ, ಆಕರ್ಷಣೆಗೆ ಒಳಪಟ್ಟು ತನ್ನ ಜೀವನವನ್ನೇ ನಾಶಿ ಮಾಡಿಕೊಳ್ತಾ ಇದ್ದಾನೆ ಅಲ್ಲ. ಅದಕ್ಕಾಗಿ ಒಂದು ಕಿವಿ ಮಾತು ಏನಂತ ಕೇಳಿದ್ರೆ, ನಾನು ಯಾವಾಗ್ಲೂ ಬಂದಾಗ ಹೇಳ್ತಿರ್ತೇನೆ, ಏನು ಅಂತ ಕೇಳಿದ್ರೆ, ನಿಮ್ಮ ಮಕ್ಕಳು ನಿಮ್ಮ ಹಿಡಿತದಲ್ಲಿರಲಿ. ಅದು ಗಂಡಿರಬಹುದು ಹೆಣ್ಣಿರಬಹುದು, ಒಂದು ವಯಸ್ಸಿನ ತನಕ ನಿಮ್ಮ ಮಕ್ಕಳು ನಿಮ್ಮ ಅಂಡರ್ ಒಳಗೆ ಇರಬೇಕು. ಅದಕ್ಕಾಗಿ ನೀವು ದುಡಿದು ಗಳಿಸಿದ್ರೊಳಗೆ ಒಂದ್ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ಮಕ್ಕಳು ಮಾತ್ರ ಸಂಸ್ಕಾರ ಕೊಟ್ಟು ಬೆಳೆಸ್ತಾರೆ. ಅವ್ರ ತಪ್ಪಲ್ಲ, ವಯಸ್ಸಿನ ತಪ್ಪು, ಯೌವನ ತಪ್ಪದು. ಯಾಕೆ ಅಂತ ಕೇಳಿದ್ರೆ, ಹೊರಗಿನ ಕಾಲ ಜಾರಿದ್ರ ಪ್ಲಾಸ್ಟಿಕ್ ಕಾಲ್ ಹಾಕೊಂಡು ಮತ್ತೆ ಜೀವನ ನಡೆಸುವುದು ಇಲ್ಲ ಇತ್ತು ನೋಡ್ರಿ ಒಳಗ. ಈ ಒಳಗಿನ ಕಾಲು ಯೌವನದೊಳಗ, ಈ ಅದು ಗಂಡಿರ್ಬೋದು ಹೆಣ್ಣಿರಬಹುದು, ಮನಸ್ಸನ್ನುವಂತ ಈ ಯೌವನ ಏನೈತಲ್ಲ, ಇದು ಕಾಮಕ್ಕ ಬಿದ್ದು, ಮೋಹಕ್ಕ ಬಿದ್ದು, ಆಕರ್ಷಣೆಗೆ ಬಿದ್ದು, ಆಸೆಗೆ ಬಿದ್ದು, ಒಂದು ಸಲ ಈ ಒಳಗಿನ ಕಾಲು ಜಾರಿ ಬಿಟ್ರೆ ಅದು ಏನು ಮಾಡ್ತದಂದ್ರೆ ಮನೆತನ ಗೌರವ ತೆಗೆದುಕೊಂಡು ಹೋಗುತ್ತೆ, ಕರ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ಸಮಾಜದೊಳಗ ತಂದೆ ತಾಯಿಗಳ ತಲೆಯೆತ್ತದಂಗ ಮಾಡ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಅಂಡರ್ ಒಳಗಿರಬೇಕು. ನನ್ನ ಮಕ್ಕಳು ಎಲ್ಲಿ ಹೋಗ್ತಾರ, ಏನ್ ಮಾಡ್ತಾ ಇದಾರೆ, ಯಾರು ಸಂಘ ಮಾಡ್ಯಾರ, ಕಾಲೇಜ್ ಹೋಗ್ತಾರೋ ಇಲ್ಲೋ, ಹೆಂಗ ಬರ್ತಾರೆ, ಎಲ್ಲವನ್ನೂ ಒಂದು ಕಣ್ಣು ಇಟ್ಟಿರ್ಬೇಕು ಒಂದು ವಯಸ್ಸಿನ ತನಕ. ಯಾಕಂದ್ರೆ ಅದು ಯೌವನದ ವಯಸ್ಸದು, ಅದು ಕಾಲು ಜಾರು ಸಹಜ. ಆದರೆ ನಮ್ಮ ಮಕ್ಕಳು ನಮ್ಮ ಅಂಡರ್ ಒಳಗಿರಬೇಕು. ಅಷ್ಟೇ ಅಲ್ಲ, ಮುಪ್ಪಿನ ಕಾಲದೊಳಗ, ಇದು ಯೌವನ ಕಾಲ ಕಷ್ಟಗಳು ಮುಗದು, ಇನ್ನು ಮುಪ್ಪಿನ ಕಾಲಕ್ಕೆ ಕಷ್ಟಗಳು. ಕಣ್ಣು ಕಾಣುವುದಿಲ್ಲ ಅಲ್ಲ, ಕಿವಿ ಕೇಳಿಸುವುದಿಲ್ಲ, ಎದ್ದ ಅಡ್ಡಾಡಕ್ಕ ಕಾಲು ಬರೋದಿಲ್ಲ. ಮುಪ್ಪು ಏನೈತಲ್ಲ, ಇದು ರೋಗಗಳ ತವರು ಮಣಿ ಅಂತೆ ನೋಡ್ರಿ. ನೀವು ಮುಪ್ಪಾದಂಗೆಲ್ಲ ಶುರು ಎಲ್ಲ ರೋಗ, BP, ಶುಗರು, ಕಾಲು ಕೈ ನೋವು, ಕಣ್ಣು, 1 2 ರೀ. ಎದ್ದು ಹೋಗಕ್ಕೆ ಬರುವುದಿಲ್ಲ, ಕುಂತಲ್ಲೇ ಕುಂದ್ರಬೇಕು, ಎಷ್ಟು ನೋವು. ಅದಕ್ಕೆ ಶಂಕರಾಚಾರ್ಯರು ಬೇಡಿಕೊಂಡ್ರಂತೆ ದೇವರಲ್ಲಿ, ಹೇ ಭಗವಂತನೇ, ನನಗೆ ಮುಪ್ಪು ಕೊಡಬೇಡ, ಮುಪ್ಪುವನ್ನ ಕೊಡಕ್ ಹೋಗಬೇಡ ತಂದೆ. ಯಾಕಂದ್ರೆ ಈ ಮುಪ್ಪಿನ ಅವಸ್ಥೆಯನ್ನು ನಾನು ಅನುಭವಿಸಲಾರೆ. ನನ್ನ
ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ರೆ ಸದೇಹಿಯಾಗಿ 32 ವರ್ಷದ ಶಂಕರಾಚಾರ್ಯರು ಸದೇಹವಾಗಿ ಹೋಗ್ತಾ ಇದ್ದಾರೆ. ಅವರಿಗೆ ಮುಪ್ಪು ಬೇಡ ಅಂತ ಅಂದ್ರು. ಭಗವಂತನಲ್ಲಿ ಬೇಡಿಕೊಂಡು ಮುಪ್ಪನ್ನು ನನಗೆ ಕೊಡಬೇಡ ತಂದೆ, ನನ್ನ ಹಿಂಗ ಕರ್ಕೊ, ಹೆಂಗದ ಹಿಂಗ ಕರ್ಕೊಂಡ್ಬಿಡು ನಾನು, ಆದ್ರೆ ಮುಪ್ಪು ಕೊಡಬೇಡ ಅಂತ ಬೇಡ್ಕೊಂಡು. ಯಾಕಂದ್ರೆ ಮುಪ್ಪಿನ ಕಾಲ ಅಷ್ಟೆಲ್ಲ ಕಷ್ಟಗಳು ಬರ್ತಾ ಇದಾವ. ಅದಕ್ಕೆ ಭಕ್ತರಾದವರು ಭಗವಂತನಲ್ಲಿ ಕೇಳ್ತಾನೆ, ಇದನ್ನೆಲ್ಲ ಯಾರು ಪರಿಹಾರ ಮಾಡೋರು ಯಾರಪ್ಪ? ಏ ಭಗವಂತನೇ, ಇದಕ್ಕೆ ಪರಿಹಾರ ಮಾಡುವರೇ ಇಲ್ಲವೇನು ಅನ್ನುವಂತ ಜಿಜ್ಞಾಸೆ, ಶೋಧನೆ ಯಾವಾಗ ಪ್ರಾರಂಭ ಆಗುತ್ತೋ ಆವಾಗ ನಮ್ಮೊಳಗೊಂದು ಜಿಜ್ಞಾಸೆ ಪ್ರಾರಂಭ ಆಗುತ್ತೆ, ಶೋಧನೆ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಈ ಕಷ್ಟಗಳಿಂದ ನಾವು ಮುಕ್ತನಾಗಬೇಕಾದ್ರೆ, ಈ ಎಲ್ಲ ಕಷ್ಟಗಳಿಂದ ನನಗೇನಾದ್ರೂ ಪರಿಹಾರ ಸಿಗಬೇಕಾದ್ರೆ ನಾನು ಹೋಗಬೇಕು. ಹಾಗಾದ್ರೆ ಯಾರಲ್ಲಿ ಹೋಗಬೇಕು? ಹಾಗಾದ್ರೆ ನಮ್ಮ ಬಂಧು ಬಾಂಧವರ ಮನೆಗೆ ಹೋದ್ರೆ ನಮಗ್ ಪರಿಹಾರ ಆಗುತ್ತೇನು ಅಂತ ಕೇಳಿದ್ರೆ ಇಲ್ಲ. ಹಾಗಾದ್ರೆ ಯಾರಲ್ಲಿ ಹೋದ್ರೆ ನಮ್ಮ ಎಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ ಅಂತ ಕೇಳಿದ್ರೆ ಸದ್ಗುರುನಾಥನಲ್ಲಿ ಹೋಗಬೇಕು, ಗುರುವಿನ ಪಾದವನ್ನ ಹಿಡಿಯಬೇಕು. ಸದ್ಗುರುವಿಗೆ ಶರಣಾಗತರಾದಾಗ ನಮಗೆಲ್ಲವೂ ಕೂಡ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ನೀವು ಕೇಳಬಹುದು. ಕಷ್ಟಗಳು ಬರುವೆ, ಆದರೆ ಅದನ್ನ ಹೆಂಗ ಗೆದ್ದು ನಿಲ್ಲಬೇಕು ಅನ್ನುವಂಥದನ್ನ ಕಲಿಸುವವನು ಸದ್ಗುರುನಾಥ. ಅದಕ್ಕಾಗಿ ಅಂತ ಸದ್ಗುರುನಾಥನಲ್ಲಿ ನಾವು ಶರಣ ಹೋಗಬೇಕಾಗಿದೆ. ಅದಕ್ಕೆ ಅರ್ಥ ಮಾಡ್ಕೋಬೇಕು, ಬಂದೇವಿ ಮಾನವ ಜನ್ಮ ತಗೊಂಡು ಬಂದೇವಂದ್ರೆ ಒಂದಿಷ್ಟು ಒಳ್ಳೆಯದನ್ನ ಮಾಡಿ ಹೋಗ್ಬೇಕಾಗುತ್ತೆ. ಒಂದಿಷ್ಟು ಗುರುವಿನ ಸ್ಮರಣೆಯನ್ನ ಮಾಡಬೇಕು, ಒಂದಿಷ್ಟು ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಕುಂತಾಗ, ನಿಂತಾಗ, ನಡೆಯುವಾಗ, ನೋಡುವಾಗ, ನೀವು ಅಡಿಗೆಯನ್ನ ಮಾಡುವಾಗ, ಕೆಲಸವನ್ನ ಮಾಡುವಾಗ ಗುರುವಿನ ನಾಮಸ್ಮರಣೆ ಇಟ್ಟುಕೊಂಡು ಮಾಡಬೇಕಾಗತ್ತ. ಯಾಕಂದ್ರೆ ಮುಪ್ಪಿನ ಅವಸ್ಥೆಯೊಳಗೆ ಅಷ್ಟೊಂದು ನಮಗೆ ಕಷ್ಟಗಳು ಬರುವುದಿಲ್ಲ ಅಂತ ಹೇಳ್ತಾ, ತಾವೆಲ್ಲ ತಂಡೆತ್ತಲ್ಲ ಎಲ್ಲರಿಗೂ, ನಮಗಂತೂ ತಂಡೆತ್ತಿಲ್ಲ, ಗಟ್ಟೆ ಅಡಿಯಲ್ಲ, ತಂಡರ ಬರ್ಲಿ ಏನಾರ ಬರ್ಲಿ, ಸ್ವೆಟರ್ ಹಾಕೊಂಡು ಬಂದು ಕುಂತೇವಿ, ನೀವು ಹೇಳ್ತೀರಿ ಅಲ್ಲ, ಹಂಗ ಬೇಡ. ಯಾಕಂದ್ರೆ ಅವರೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದಾರ. ಸಣ್ಣ ಹೆತ್ತತಿ ಚಂದಾಗಿ ಬಿಸಿ ಬಿಸಿ ಪ್ರಸಾದ ಮಾಡ್ರಿ, ಎಲ್ಲಾ ಪ್ರಸಾದ ಬಿಸಿ ಬಿಸಿ ಮಾಡಿಟ್ಟಾರ, ನಿಮಗೆಲ್ಲ ಸಿದ್ಧತೆ ಮಾಡಿದಾರ. ಅದಕ್ಕೆ ತಾವೆಲ್ಲ ಅದ್ರೊಳಗೆ ಭಾಗವಹಿಸ್ರಿ. ಮತ್ತೆ ಯಥಾ ಪ್ರಕಾರ ನಾಳೆ ಬೆಳಿಗ್ಗೆ ಐತ್ರಿ, ಬೆಳಿಗ್ಗೆ ಹೌದ್ರಿ, ಒಂದ್ ತಾಸು ಮುಂಚೆ 10 ಗಂಟೆಯಿಂದ ನಾಯಕ ಬರುದಿಲ್ಲ ಬಿಡ್ರಿ. 10 ಗಂಟೆಯಿಂದ 3 ಗಂಟೆ ಅಂದ್ರೆ ಇವ್ರು ಹೇಳದ್ ನೋಡೋದು ನನಗ ಒಳಗೆ ಡಬ 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 2 ದಿವಸದ ಮಕ್ಕಳೇ ನಾವೀಗ ಇಲ್ಲ. ಮತ್ತೆ ನಾಳೆಗೆ ಪ್ರಾರಂಭ ಮಾಡೋಣ. ಮತ್ತೆ ಹೊಸ ಹೊಸ ವಿಷಯಗಳೊಂದಿಗೆ ನಾವು ನೀವೆಲ್ಲ ಮತ್ತೆ ಚರ್ಚೆ ಮಾಡೋಣ, ಚಿಂತನವನ್ನ ಮಾಡೋಣ, ಮಂಥನವನ್ನ ಮಾಡೋಣ. ಬಹಳಷ್ಟು ಒಳ್ಳೆ ಒಳ್ಳೆ ವಿಷಯಗಳು ಈ ಒಂದು ಕಾರ್ಯಕ್ರಮದೊಳಗೆ ಬಹಳಷ್ಟು ಚಂದ ವಿಷಯಗಳನ್ನ ಇಟ್ಟುಕೊಂಡಾರ ಶ್ರೀಮನ್ ಯಜಮಾನರು. ಕೈವಾಲ ಪದ್ಧತಿಯ ಧ್ಯಾನ ಪ್ರತಿಭಾಸ್ತಲ, ಭಗವದ್ಗೀತೆ, ಬಹಳ ಪರಮಾನುಭವ ಓದೆ, ಬಹಳ ಚಂದ ವಿಷಯಗಳನ್ನ ಇಟ್ಕೊಂಡಾರ. ಅದಕ್ಕೆ ನಾವು ನೀವೆಲ್ಲ ಭಾಗಿಯಾಗೋಣ ಆ ಕಾರ್ಯಕ್ರಮದೊಳಗೆ ಅಂತ ಹೇಳ್ತಾ, ಸದ್ಗುರುನಾಥ ನಿಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ, ನನ್ನ ಈ 2 ನುಡಿಗಳನ್ನ ಸದ್ಗುರುನಾಥರ ಶ್ರೀಪಾದಗಳಿಗೆ ಅರ್ಪಿಸುತ್ತಾ ನನ್ನ 2 ನುಡಿಗಳಿಗೆ ವಿರಾಮ ಕೊಡ್ತಾ